ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ PUCಯ ಇತಿಹಾಸದ ತರಗತಿಗೆ ಸ್ವಾಗತ ಸುಸ್ವಾಗತ. ನಾವು 4ನೇ ಅಧ್ಯಾಯದಲ್ಲಿ ಈಗಾಗಲೇ 2 ಉಪಘಟಕಗಳನ್ನು ಅಭ್ಯಾಸ ಮಾಡಿದ್ದೀವಿ. ವೈದಿಕ ಸಂಸ್ಕೃತಿ ಮತ್ತು ಹೊಸ ಮತಗಳ ಉದಯವನ್ನು ಆಳವಾಗಿ ಅಧ್ಯಯನ ಮಾಡಿದ ನಂತರ 3ನೇ ಉಪಘಟಕಕ್ಕೆ ಬರೋಣ. 3ನೇ ಉಪಘಟಕ ಮೌರ್ಯರು ಅಥವಾ ಮೌರ್ಯ ಸಾಮ್ರಾಜ್ಯ. ಇದರ ಮೊದಲನೆಯ ಸರಣಿಯಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕಿದ್ದೀವಿ ಮಹಾಜನಪದಗಳ ಬಗ್ಗೆ, ಚಂದ್ರಗುಪ್ತ ಮೌರ್ಯನ ಬಗ್ಗೆ, ಜೊತೆಗೆ ಚಂದ್ರಗುಪ್ತ ಮೌರ್ಯನ ಬೆನ್ನೆಲುಬಾಗಿದ್ದಂತಹ ಕೌಟಿಲ್ಯನ ಬಗ್ಗೆ ಹಾಗೂ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿಯಾದಂತಹ ಬಿಂದುಸಾರನ ಬಗ್ಗೆ. ಹಾಗಾದರೆ ತಡ ಮಾಡೋದು ಬೇಡ, ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಡ, ಕುಮಟ, ಉತ್ತರ ಕನ್ನಡ. ಹಾಗಾದರೆ ಆರಂಭಿಸೋಣ. ಮೊದಲನೇದಾಗಿ ಮಹಾಜನಪದಗಳು. ಮೌರ್ಯ ಸಾಮ್ರಾಜ್ಯಕ್ಕಿಂತ ಅದರ ಸ್ಥಾಪನೆಗಿಂತ ಪೂರ್ವದಲ್ಲಿ ಅನೇಕ ರಾಜ್ಯಗಳು ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದವು. ಅವುಗಳನ್ನು ಮಹಾಜನಪದ ಅಂತ ಕರಿತೀವಿ. 16 ಮಹಾಜನಪದಗಳು ಅತ್ಯಂತ ಶ್ರೇಷ್ಠತೆಯನ್ನು ಸಾಧಿಸಿದವು. ಕೆಲವು ಗಣರಾಜ್ಯಗಳೂ ಇತ್ತು. ಹಾಗಾದರೆ ಯಾವ್ಯಾವುದದು ಮಹಾಜನಪದಗಳು, ಅವುಗಳ ರಾಜಧಾನಿ ಯಾವುದು, ರಾಜ್ಯ ಯಾವುದು, ಈ ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದನ್ನು ತಿಳ್ಕೊಳ್ಳೋಣ. ನಕ್ಷೆಯನ್ನು ಸರಿಯಾಗಿ ಗಮನಿಸ್ತಾ ಇರಿ. ಮೊದಲನೆಯ ಮಹಾಜನಪದವಾಗಿ ನಾವು ನೋಡ್ತಾ ಇದ್ದೀವಿ ಅತ್ಯಂತ ಪೂರ್ವದ ಒಂದು ಮಹಾಜನಪದ, ಹೆಸರು ಅಂಗ. ಅಂಗದ ರಾಜಧಾನಿ ಚಂಪ. ಅಂಗದ ರಾಜಧಾನಿ ಚಂಪ. ಮೊದಲ ಗಣರಾಜ್ಯವನ್ನ, ಮೊದಲ ಮಹಾಜನಪದವನ್ನು ತಿಳ್ಕೊಂಡಿದ್ದೀವಿ. ಅಂಗ, ರಾಜಧಾನಿ ಚಂಪ. ಎರಡನೆಯ ಮಹಾಜನಪದಕ್ಕೆ ಬಂದರೆ ಅಲ್ಲಿನ ಅತ್ಯಂತ ಪ್ರಸಿದ್ಧ ಮಹಾಜನಪದಗಳಲ್ಲಿ ಒಂದು ಮಗಧ. ಆರಂಭದಲ್ಲಿ ರಾಜಗೃಹ ಇದರ ರಾಜಧಾನಿ. ಆ ನಂತರ ಪಾಟಲಿಪುತ್ರ ಕೂಡ ಮಗಧದ ರಾಜಧಾನಿಯಾಗುತ್ತೆ. ಮೂರನೆಯ ಮಹಾಜನಪದಕ್ಕೆ ಬಂದರೆ ಅದು ವಿಜ್ಜಿ. ಮೂರನೆಯ ಮಹಾಜನಪದ ವಿಜ್ಜಿ. ವಿಜ್ಜಿಯ ರಾಜಧಾನಿಯನ್ನು ನೆನಪಿಟ್ಕೊಳ್ಳೋದು ಸುಲಭ. ಯಾಕೆ ಅಂದರೆ ವಿಜ್ಜಿ ರಾಜಧಾನಿ ವಿಜ್ಜಿ. ಮುಂದಿನ ಮಹಾಜನಪದಕ್ಕೆ ಬಂದರೆ ಮತ್ತೊಂದು ಪ್ರಮುಖ ಮಹಾಜನಪದ ಕಾಶಿ. ಕಾಶಿಯ ಜನಪದದ ರಾಜಧಾನಿ ವಾರಣಾಸಿ. ಮುಂದಿನ ಮಹಾಜನಪದಕ್ಕೆ ಬರೋಣ. 5ನೆಯ ಮಹಾಜನಪದ ಮಲ್ಲ. 5 ಮಲ್ಲ. ಎಲ್ಲ ಕೂಡ ಇದನ್ನು ನೋಟ್ ಮಾಡಿಟ್ಕೊಳ್ಳಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ. ಮಹಾಜನಪದಗಳಲ್ಲಿ 5ನೇದು ಮಲ್ಲ. ಮಲ್ಲದ ರಾಜಧಾನಿ ಕುಶಿನಗರ. ಎಲ್ಲೋ ಕೇಳಿದ್ದೀವಿ, ಎಲ್ಲಿ ಅದು? ವೆರಿ ಗುಡ್, ಬುದ್ಧ ಪರಿನಿರ್ವಾಣಗೊಂಡ ಸ್ಥಳ ಕುಶಿನಗರ. ಮಲ್ಲದ ರಾಜಧಾನಿ ಕುಶಿನಗರ. ಮುಂದಿನ ಮಹಾಜನಪದಕ್ಕೆ ಬಂದರೆ 6ನೆಯ ಮಹಾಜನಪದವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಕೋಸಲ. ಕೋಸಲದ ರಾಜಧಾನಿ ಸಾಕೇತ ಹಾಗೂ ಕೆಲವೊಮ್ಮೆ ಅದನ್ನು ಅಯೋಧ್ಯೆ ಅಂತಲೂ ಕೊಡಬಹುದು. ಸಾಕೇತ, ಕೋಸಲ ಅಥವಾ ಅಯೋಧ್ಯ. ಮುಂದಿನ ಮಹಾಜನಪದಕ್ಕೆ ಬಂದರೆ ವತ್ಸ. ಪಾಯಿಂಟ್ ನಂಬರ್ 7, ವತ್ಸ. ವತ್ಸದ ರಾಜಧಾನಿ ಕೌಶಂಬಿ. ಕೌಶಂಬಿ ವತ್ಸ ಮಹಾಜನಪದದ ರಾಜಧಾನಿಯಾಗಿತ್ತು. ಮುಂದಿನ ಮಹಾಜನಪದ ಛೇದಿ. 8ನೆಯ ಮಹಾಜನಪದವಾಗಿ ನಾವು ನೋಡ್ತಾ ಇದ್ದೀವಿ ಛೇದಿ. ಛೇದಿಯ ರಾಜಧಾನಿ ತಿಸ್ವತಿ ರತಿ. ತಿಸ್ವತಿ ರತಿ. ಹೀಗೆ ಆರಂಭದಲ್ಲಿ 8 ಮಹಾಜನಪದಗಳನ್ನು ನೋಡಿದ್ದೀವಿ. ಅಂಗ, ಚಂಪ. ಮಗಧ ಆರಂಭದಲ್ಲಿ ರಾಜಗೃಹ, ನಂತರ ಪಾಟಲಿಪುತ್ರ. ವಿಜ್ಜಿ ರಾಜಧಾನಿ ಕೂಡ ವಿಜ್ಜಿ. ಕಾಶಿ ವಾರಣಾಸಿ. ಮಲ್ಲ ಕುಶಿನಗರ. ಕೋಸಲ ಸಾಕೇತ, ಕೆಲವೊಮ್ಮೆ ಅದನ್ನು ಅಯೋಧ್ಯೆ ಅಂತಲೂ ಕರೀತಾರೆ. ವತ್ಸ ಕೌಶಂಬಿ, ಛೇದಿ, ತಿಸ್ವತಿ ರತಿ.
ಆರಂಭದ 8 ಮಹಾಜನಪದಗಳ ಅಧ್ಯಯನದ ನಂತರ ನಾವು ಮತ್ತೊಂದು ಮಹಾಜನಪದಗಳ ಕಡೆ ಹೋಗೋಣ. 9ನೆಯ ಮಹಾಜನಪದವಾಗಿ ನಾವು ಅಭ್ಯಾಸ ಮಾಡಲಿಕ್ಕಿದ್ದೀವಿ ಶೂರಸೇನಾ. 9ನೇದು ಶೂರಸೇನಾ. ಶೂರಸೇನಾದ ರಾಜಧಾನಿ ಮಥುರಾ. ಶೂರಸೇನಾ ರಾಜಧಾನಿ ಮಥುರಾ. ಶೂರಸೇನದ ನಂತರ ನಾವು ಇನ್ನೊಂದು ಪ್ರಮುಖ ಮಹಾಜನಪದದತ್ತ ಬರ್ತಾ ಇದ್ದೀವಿ ಪಾಂಚಾಲ. ಮಹಾಭಾರತದಲ್ಲಿ ಬಹಳ ಪ್ರಸಿದ್ಧವಾದಂತಹ ಮಹಾಜನಪದಗಳಲ್ಲಿ ಒಂದು ಪಾಂಚಾಲ. ದೃಪದನಾಡ್ತಾ ಇದ್ದಂತಹ ನಾಡು ದ್ರೌಪದಿ. ಪಾಂಚಾಲ ರಾಜಧಾನಿ ಕಂಪಿಲ. ಮುಂದೆ 11ನೆಯ ಮಹಾಜನಪದವನ್ನಾಗಿ ನಾವು ಅಭ್ಯಾಸ ಮಾಡ್ತಾ ಇರೋದು ಮತ್ಸ್ಯ. 11ನೇದು ಮತ್ಸ್ಯ. ಮತ್ಸ್ಯ ವಿರಾಟ ನಗರ. ಪಾಂಡವರು ತಮ್ಮ ಅಜ್ಞಾತವಾಸವನ್ನ ಮತ್ಸ್ಯ ಮಹಾಜನಪದದಲ್ಲಿ ಕಳೀತಾರೆ. ವಿರಾಟ ಮಹಾರಾಜ ಇದ್ದ ಅಲ್ಲಿ ವಿರಾಟ ನಗರ ರಾಜಧಾನಿ. ಆನಂತರ ಬರ್ತೀವಿ ಕುರು. ಮತ್ತೊಂದು ಪ್ರಮುಖ ಮಹಾಜನಪದ ಕುರು. ಕೌರವರು ಪಾಂಡವರು ಇದ್ದಂತಹ ರಾಜ್ಯ ಹಸ್ತಿನಾಪುರ ಹಾಗೂ ಇಂದ್ರಪ್ರಸ್ಥ. ಇದು ಕುರು ರಾಜಮನೆತನದ ರಾಜಧಾನಿಯಾಗಿತ್ತು, ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ನೋಡ್ತೀವಿ. ಆ ನಂತರ ನಾವು ಬರ್ತೀವಿ ಅವಂತಿ. 13ನೆಯ ಮಹಾಜನಪದವಾಗಿ ನೋಡ್ತಾ ಇದ್ದೀವಿ ಅವಂತಿ. ಉಜ್ಜಯಿನಿ ಅವಂತಿಯ ರಾಜಧಾನಿಯಾಗಿತ್ತು. ಆ ನಂತರ ದಕ್ಷಿಣದಲ್ಲಿ ಈ 16 ಮಹಾಜನಪದಗಳಲ್ಲಿ ಅತ್ಯಂತ ದಕ್ಷಿಣದಲ್ಲಿದ್ದಂತಹ ಮಹಾಜನಪದ ಅಸ್ಮಾಕ. ಅಸ್ಮಾಕ ಅಸ್ಮಾಕದ ರಾಜಧಾನಿ ಪೋಟನ. ಪೋಟನ ಅಸ್ಮಾಕದ ರಾಜಧಾನಿಯಾಗಿತ್ತು. ಮುಂದಿನ ಮಹಾಜನಪದ ಗಾಂಧಾರ. ವಾಯುವ್ಯ ಭಾಗದಲ್ಲಿ, ಇವತ್ತಿನ ಅಫ್ಘಾನಿಸ್ತಾನದ ಭಾಗದಲ್ಲಿ ಹಾಗೂ ಪಾಕಿಸ್ತಾನ ಇದೆ ಅಫ್ಘಾನಿಸ್ತಾನದ ಭಾಗದಲ್ಲಿ ಬರುವಂತಹ ಪ್ರಮುಖವಾದಂತಹ ಮಹಾಜನಪದ ಆಗಿತ್ತು ಗಾಂಧಾರ. ತಕ್ಷಶಿಲೆ. ಗಾಂಧಾರದ ರಾಜಧಾನಿ ತಕ್ಷಶಿಲೆ. ಮ್ಯಾಪ್ ವರ್ಕ್ ಅಲ್ಲಿ ಕೂಡ ನಾವು ನೋಡಿದ್ವಿ ತಕ್ಷಶಿಲೆ ಗಾಂಧಾರದ ರಾಜಧಾನಿಯಾಗಿತ್ತು. ಆನಂತರ ಕೊನೆಯದಾಗಿ 16ನೆಯ ಮಹಾಜನಪದ ಮತ್ತೊಂದಿಷ್ಟು ವಾಯುವ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ ಕಾಂಬೋಜ. ಹಾಗೂ ಕಾಂಬೋಜದ ರಾಜಧಾನಿ ರಾಜಪುರ. ಕಾಂಬೋಜ, ಕಾಂಬೋಜದ ರಾಜಧಾನಿ ರಾಜಪುರ. ಹೀಗೆ 16 ಮಹಾಜನಪದಗಳು. ನಾವು 2ನೆಯ ಭಾಗದಲ್ಲಿ ನೋಡಿದ್ದೀವಿ ಶೂರಸೇನ ಮಥುರಾ, ಪಾಂಚಾಲ ಕಂಪಿಲ, ಮತ್ಸ್ಯ ವಿರಾಟನಗರ, ಕುರು ಹಸ್ತಿನಾಪುರ ಇಂದ್ರಪ್ರಸ್ಥ, ಅವಂತಿ ಉಜ್ಜಯಿನಿ, ಅಸ್ಮಾಕ ಪೋಟನ, ಗಾಂಧಾರ ತಕ್ಷಶಿಲಾ, ಕಾಂಬೋಜ ರಾಜಪುರ. ಹೀಗೆ 16 ಮಹಾಜನಪದಗಳು ಮೌರ್ಯರ ಪೂರ್ವಕಾಲದಲ್ಲಿ ಭಾರತದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದು ಹಾಗೂ ಒಂದು ವ್ಯವಸ್ಥಿತ ಆಳ್ವಿಕೆಯತ್ತ ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ವು. ಮಹಾಜನಪದಗಳ ನಂತರ ನಾವು ನೇರವಾಗಿ ಮೌರ್ಯ ಸಾಮ್ರಾಜ್ಯಕ್ಕೆ ಬರ್ತೀವಿ. 2ನೆಯ ಭಾಗ, ಈ ಸರಣಿಯ 2ನೆಯ ಭಾಗ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಬಿಫೋರ್ ಕಾಮನ್ ಇರಾ 324 to 180. ಮೌರ್ಯ ಸಾಮ್ರಾಜ್ಯ ನಮ್ಮ ದೇಶದ ಅತ್ಯಂತ ಪ್ರಸಿದ್ಧವಾದ ಸಾಮ್ರಾಜ್ಯ, ಒಂದು ಮಹಾನ್ ಸಾಮ್ರಾಜ್ಯ. ಮೌರ್ಯನ್ ಎಂಪೈರ್ was the first great empire of India. Under their regime, many small kingdoms were united and brought under the single rule. First time India achieved political unity. ಮೌರ್ಯ ಸಾಮ್ರಾಜ್ಯ ನಮ್ಮ ದೇಶದ ಅತ್ಯಂತ ಮಹೋನ್ನತವಾದಂತಹ ಒಂದು ಸಾಮ್ರಾಜ್ಯ. ಯಾಕೆಂದರೆ ಅನೇಕ ಚಿಕ್ಕ ಪುಟ್ಟ ರಾಜ್ಯಗಳೆಲ್ಲ ಏಕಚಕ್ರಾಧಿಪತ್ಯದ ಅಡಿಯಲ್ಲಿ ಬಂದವು. ಹಾಗೂ ಭಾರತ ಪ್ರಪ್ರಥಮ ಬಾರಿಗೆ ರಾಜಕೀಯ ಐಕ್ಯತೆಯನ್ನು ಸಾಧಿಸಿತು. ರಾಜಕೀಯ ಐಕ್ಯತೆ ಮೌರ್ಯರಿಂದ ಸಾಧ್ಯ ಆಯಿತು.
ಹಾಗಾಗಿ ಇದೊಂದು ಮಹೋನ್ನತವಾದಂತಹ ಸಾಮ್ರಾಜ್ಯ. ಜೊತೆಗೆ ಭಾರತದ ವಾಯುವ್ಯ ಭಾಗ ಏನಿದೆ, ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ, ಅದನ್ನು ಅಲೆಕ್ಸಾಂಡರ್ನ ಕಾಲದಲ್ಲಿ ಅಲೆಕ್ಸಾಂಡರ್ ಗೆದ್ದುಕೊಂಡಿದ್ದ. ತನ್ನ ಉತ್ತರಾಧಿಕಾರಿಗಳನ್ನು, ತನ್ನ ಪ್ರತಿನಿಧಿಗಳನ್ನು ಅಲ್ಲಿ ನೇಮಿಸಿದ್ದ. ಆದರೆ ಮೌರ್ಯರು ಆ ವಿದೇಶಿಗರ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸಿದರು. ಇದು ಮೌರ್ಯ ಸಾಮ್ರಾಜ್ಯದ ಮತ್ತೊಂದು ಶ್ರೇಷ್ಠವಾದಂತಹ ಕೊಡುಗೆ. ಮೌರ್ಯನ್ಸ್ not only liberated north west part of India from foreign rulers but also brought uniform administrative system. ಕೇವಲ ಅವರು ವಾಯುವ್ಯ ಭಾರತವನ್ನು ಆಕ್ರಮಣಕಾರರಿಂದ ಮುಕ್ತಗೊಳಿಸಿದ್ದು ಮಾತ್ರ ಅಲ್ಲ, ಏಕರೀತಿಯ ಆಡಳಿತವನ್ನು ತಂದರು. ಹಾಗಾದರೆ ಈ ಮನೆತನವನ್ನು ಆರಂಭಿಸಿದವನು ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ. ಹಾಗಾದರೆ ರಾಜಧಾನಿ ಯಾವುದು? ಪಾಟಲಿಪುತ್ರ, ಪ್ರೆಸೆಂಟ್ ಪಾಟ್ನಾ, ವಾಸ್ ದ ಕ್ಯಾಪಿಟಲ್. ಪಾಟಲಿಪುತ್ರ ಇವರ ರಾಜಧಾನಿಯಾಗಿತ್ತು. ಪಾಟಲಿಪುತ್ರವನ್ನು ಇವತ್ತೇನಂತ ಕರಿತೀವಿ? ಪಾಟ್ನಾ ಅಂತ ಕರಿತೀವಿ. ಸೊ ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್. ಜೊತೆಗೆ ಅವರ ರಾಜ ಲಾಂಛನ ಧರ್ಮಚಕ್ರ. ಧರ್ಮಚಕ್ರ ಬೌದ್ಧರ ಪವಿತ್ರ ಚಿಹ್ನೆ ಕೂಡ ಆಗಿತ್ತು. ಮೌರ್ಯರು ಅದನ್ನು ತಮ್ಮ ರಾಜಲಾಂಛನವಾಗಿ ಕೂಡ ಇಟ್ಕೊಳ್ತಾರೆ. ಸೊ ರಾಯಲ್ ಎಂಬ್ಲೆಮ್ ಆಫ್ ದಿಸ್ ಡೈನೆಸ್ಟಿ ಯಾವುದದು? ಧರ್ಮಚಕ್ರ. ಧರ್ಮಚಕ್ರ ವಾಸ್ ದ ರಾಯಲ್ ಎಂಬ್ಲೆಮ್ ಆಫ್ ಮೌರ್ಯನ್ ಎಂಪೈರ್. ಆರಂಭದಲ್ಲಿ ಈ ಮೂರು ಮಾಹಿತಿ ನಿಮಗೆ ಪಕ್ಕಾ ಗೊತ್ತಿರಬೇಕು. ಚಂದ್ರಗುಪ್ತ ಮೌರ್ಯ ಸ್ಥಾಪಕ, ರಾಜಧಾನಿ ಪಾಟಲಿಪುತ್ರ ಹಾಗೂ ರಾಜ ಲಾಂಛನ ಧರ್ಮಚಕ್ರ ಆಗಿತ್ತು. ಈ ಆರಂಭಿಕ ಮಾಹಿತಿಯ ನಂತರ ನಾವು ಸೋರ್ಸಸ್ಗಳ ಕಡೆಗೆ ಬರ್ತೀವಿ. ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಯೋದಕ್ಕೆ there are some important sources, mainly ಅರ್ಥಶಾಸ್ತ್ರ ಆಫ್ ಕೌಟಿಲ್ಯ, ಕೌಟಿಲ್ಯನ ಅರ್ಥಶಾಸ್ತ್ರ, ಇಂಡಿಕಾ ಆಫ್ ಮೆಗಾಸ್ತನೀಸ್, ಮೆಗಾಸ್ತನೀಸನ ಇಂಡಿಕಾ, ಮುದ್ರಾ ರಾಕ್ಷಸ ಆಫ್ ವಿಶಾಖದತ್ತ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶೋಕನ್ ಎಡಿಕ್ಟ್ಸ್, ಅಶೋಕನ ಶಿಲಾಶಾಸನಗಳು, ಮಾನ್ಯುಮೆಂಟ್ಸ್ ಸ್ಮಾರಕಗಳು, ಕೊನೆಯಲ್ಲಿ ಸಿಲೋನಿಯಲ್ ಕ್ರಾನಿಕಲ್ಸ್ ಲೈಕ್ ದೀಪವಂಶ ಅಂಡ್ ಮಹಾವಂಶ. ಸಿಲೋನಿನ ಕೃತಿಗಳಾದಂತಹ ದೀಪವಂಶ ಮತ್ತು ಮಹಾವಂಶ. ಇವಿಷ್ಟು ಸೋರ್ಸಸ್ಗಳು ನಾವು ಮೊದಲನೆಯ ಅಧ್ಯಾಯದಲ್ಲಿ ನೋಡಿದ್ದೀವಿ. ಸೋರ್ಸಸ್ಗಳಲ್ಲಿ ಎರಡು ಪ್ರಕಾರ ಇದೆ, ಲಿಟರರಿ ಸೋರ್ಸಸ್ ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್. ನೀವೀಗ ವಿಂಗಡಣೆ ಮಾಡಬೇಕು. ಖಂಡಿತ ನಾನು ನಿಮ್ಮನ್ನು ನಂಬ್ತೀನಿ, ನೀವು ಮಾಡ್ತೀರಿ. ವಿಂಗಡಣೆಯಲ್ಲಿ ಈಗ ಕೌಟಿಲ್ಯನ ಅರ್ಥಶಾಸ್ತ್ರ ಯಾವ ಆಧಾರ? ವೆರಿ ಗುಡ್, ಲಿಟರರಿ ಸೋರ್ಸ್. ಮೆಗಾಸ್ತನೀಸನ ಇಂಡಿಕಾ ಅದು ಲಿಟರರಿ ಸೋರ್ಸ್. ಆದರೆ ಲಿಟರರಿ ಸೋರ್ಸ್ನಲ್ಲಿ ಫಾರಿನ್ ಅಕೌಂಟ್ಸ್, ವಿದೇಶಿ ಸಾಹಿತ್ಯ, ಮೆಗಾಸ್ತನೀಸನ ಇಂಡಿಕಾ. ವಿಶಾಖದತ್ತನ ಮುದ್ರಾ ರಾಕ್ಷಸ ಆಲ್ಸೋ ಲಿಟರರಿ ಸೋರ್ಸ್, ದೇಶೀಯ ಸಾಹಿತ್ಯ. ಅಶೋಕನ ಶಾಸನಗಳು ಆರ್ಕಿಯಾಲಜಿಕಲ್ ಸೋರ್ಸಸ್, ಸ್ಮಾರಕಗಳು ಆರ್ಕಿಯಾಲಜಿಕಲ್ ಸೋರ್ಸಸ್. ದೀಪವಂಶ ಮತ್ತು ಮಹಾವಂಶ ವೆರಿ ಗುಡ್, ಸಾಹಿತ್ಯ ಆಧಾರಗಳು, ವಿದೇಶಿ ಬರವಣಿಗೆಯಲ್ಲಿ ಬರುತ್ತೆ. ಹೀಗೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಯಲು ನಮಗೆ ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ತನೀಸನ ಇಂಡಿಕಾ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶೋಕನ ಶಿಲಾಶಾಸನಗಳು, ಸ್ಮಾರಕಗಳು, ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಸಹಾಯ ಮಾಡುತ್ತೆ. ನಾವು ಮುಂದುವರೆದ್ರೆ ಈ ವಂಶದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯ, ಇವನ ಮೂಲದ ಬಗ್ಗೆ ನಾವು ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಬೇಕು. ಆರಿಜಿನ್ ಆಫ್ ಚಂದ್ರಗುಪ್ತ ಮೌರ್ಯ. There are many opinions regarding the origin of
ಚಂದ್ರಗುಪ್ತ ಮೌರ್ಯ. ಮೇನ್ಲಿ 4 ಒಪಿನಿಯನ್ಸ್, 4 ಪ್ರಮುಖವಾದಂತಹ ಅಭಿಪ್ರಾಯಗಳು. ಮೊದಲನೆಯ ಅಭಿಪ್ರಾಯಕ್ಕೆ ಬಂದರೆ, ವಿಶಾಖದತ್ತ ತನ್ನ ಮುದ್ರಾ ರಾಕ್ಷಸದಲ್ಲಿ ಹೇಳ್ತಾನೆ ಈತ ಮಯೂರ ಸುತ ಅಂತ. ವಿಶಾಖದತ್ತ ಮುದ್ರಾ ರಾಕ್ಷಸ calls ಚಂದ್ರಗುಪ್ತ ಮೌರ್ಯ as ಮಯೂರ ಸುತ, ಮಯೂರನ ಮಗ. ಮಯೂರ ಅಂದರೆ ನವಿಲು ಅನ್ನುವ ಅರ್ಥವಿದೆ. ಅಲ್ಲಿಗೆ ಮಯೂರನ ಮಗ, ಮಯೂರ ಸುತ ಅನ್ನುವ ಮಾಹಿತಿಯನ್ನು ಕೊಡೋನು ವಿಶಾಖದತ್ತ ತನ್ನ ಮುದ್ರಾ ರಾಕ್ಷಸದಲ್ಲಿ. ಇದು ಮೊದಲನೆಯ ಅಭಿಪ್ರಾಯ. ಎರಡನೆಯ ಅಭಿಪ್ರಾಯವನ್ನ ಜೈನ ಸಾಹಿತ್ಯ ಕೊಡುತ್ತೆ. ಜೈನ ಸಾಹಿತ್ಯ ಹೇಳುತ್ತೆ ಇವನು ಮಯೂರ ಪೋಷಕ ಕುಟುಂಬಕ್ಕೆ ಸೇರಿದ. ಮಯೂರ ಪೋಷಕ ಕುಟುಂಬ. Jaina literature says that he belonged to a tribe of Mayura Poshaka or peacock tamer. ಜೈನ ಸಾಹಿತ್ಯದ ಪ್ರಕಾರ ಮಯೂರಗಳನ್ನು ಸಾಕುವ ಕುಟುಂಬ, ನವಿಲುಗಳನ್ನು ಸಾಕುವ ಕುಟುಂಬಕ್ಕೆ ಸೇರಿದ್ದ. ಈ ರೀತಿಯ ಮಾಹಿತಿಯನ್ನು ಕೊಡುತ್ತೆ ಜೈನ ಸಾಹಿತ್ಯ. ಮೂರನೆಯ ಅಭಿಪ್ರಾಯಕ್ಕೆ ಬಂದರೆ, ಈ ಮೌರ್ಯ ಎನ್ನುವಂತಹ ಶಬ್ದ ಮುರಾ ಎನ್ನುವ ಶಬ್ದದಿಂದ ಅಥವಾ ಮುರಾಳಿಂದ ಬಂದಿದೆ. ಯಾರು ಮುರ? ನಂದರಾಜನ ಮಗಧವನ್ನ ಆಳ್ತಾ ಇದ್ದಂತಹ ನಂದರಾಜನ ಉಪಪತ್ನಿಯಾಗಿದ್ದು ಮುರಾ. ಮುರಾಳ ಮಗನೇ ಮೌರ್ಯ. ಈ ರೀತಿಯ ಅಭಿಪ್ರಾಯ ಕೂಡ ಇದೆ. ಅಲ್ಲಿಗೆ ಮೂರನೆಯ ಅಭಿಪ್ರಾಯ, ದ ಟರ್ಮ್ ಮೌರ್ಯ ಈಸ್ ಡಿರೈವ್ಡ್ ಫ್ರಮ್ ಮುರಾ. ಹಾಗಾದರೆ ಮುರಾ ಯಾರು ಅಂತ ಕೇಳಿದ್ರೆ, ಸಪೋಸ್ ಟು ಬಿ ದ ಕನ್ಕ್ಯುಬೈನ್ ಆಫ್ ನಂದ ಕಿಂಗ್ ಆಫ್ ಮಗಧ. ಕನ್ಕ್ಯುಬೈನ್ ಆಫ್ ನಂದ ಕಿಂಗ್ ಆಫ್ ಮಗಧ. ಮಗಧ ರಾಜನ ಉಪಪತ್ನಿಯಾಗಿದ್ದು ಮುರಾ. ಮುರಾಳಿಂದ ಮೌರ್ಯ ಎನ್ನುವ ಹೆಸರು ಬಂದಿದೆ. ಇದು ಆರಂಭದ 3 ಅಭಿಪ್ರಾಯ. ನಾವು 4ನೆಯ ಅಭಿಪ್ರಾಯಕ್ಕೆ ಬಂದರೆ, ಇದು ಒಂದು ರೀತಿ ಭಿನ್ನವಾದಂತಹ ಅಭಿಪ್ರಾಯ. ವಿಶೇಷವಾಗಿ ಬೌದ್ಧ ಸಾಹಿತ್ಯ ಅನಿಸಿಕೊಂಡ ಮಹಾವಂಶ. ಈ ಮಹಾವಂಶ ಹೇಳುತ್ತೆ ಮೌರ್ಯ ಎನ್ನುವಂತಹ ಒಂದು ಕ್ಷತ್ರಿಯ ಕುಲ ಪಿಪ್ಪಲೀವನವನ್ನು ಆಳ್ತಾ ಇತ್ತು. ಈ ಮೌರ್ಯ ಎನ್ನುವ ಶಬ್ದವೇ ಅಥವಾ ಕ್ಷತ್ರಿಯ ಕುಲವೇ ಮೌರ್ಯ. ಹಾಗೂ ಈ ಅಭಿಪ್ರಾಯವನ್ನು ಹೆಚ್ಚಿನ ಜನ ಒಪ್ಪಿಕೊಳ್ತಾರೆ. ಸೊ ಅಕಾರ್ಡಿಂಗ್ ಟು ಬುದ್ಧಿಸ್ಟ್ ಲಿಟರೇಚರ್, ಮಹಾವಂಶ, ಚಂದ್ರಗುಪ್ತ ಮೌರ್ಯ belonged to a Kshatriya clan known as Maurya, which ruled at Pippalivana. This opinion was accepted generally. ಸಾಮಾನ್ಯವಾಗಿ ಈ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಲಾಗಿದೆ. ಹೀಗೆ 4 ವಿಭಿನ್ನವಾದಂತಹ ವಾದಗಳು: ಮಯೂರ ಸುತ, ಮಯೂರ ಪೋಷಕ ಕುಟುಂಬ, ಮುರಾಳ ಮಗ, ಮುರಾಳಿಂದ ಮೌರ್ಯ, ಮೌರ್ಯ ಎಂಬ ಕುಟುಂಬದಿಂದ ಬಂದವನು ಪಿಪ್ಪಲೀವನವನ್ನು ಆಳ್ತಾ ಇದ್ದರು. ಈ 4 ವಿಭಿನ್ನ ಮೂಲಗಳ ನಂತರ ನಾವು ಚಂದ್ರಗುಪ್ತ ಮೌರ್ಯನ ಸಾಧನೆಯ ಕಡೆಗೆ ಬರ್ತೀವಿ. ನಾವು ಸಂಕ್ಷಿಪ್ತವಾಗಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನೋಡೋದಾದರೆ, ಚಂದ್ರಗುಪ್ತ ಮೌರ್ಯ BCE 324 to 300. ಇವನ ಸಾಧನೆಯನ್ನು ಒಂದೊಂದಾಗಿ ನಾವು ನೋಡೋದಾದರೆ, ಫಸ್ಟ್ ಒನ್, he was the founder of Mauryan dynasty. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಇದು ಬಹಳ ಮುಖ್ಯವಾದಂತಹ ಅವನ
ಸಾಧನೆ. ಎರಡನೆಯ ಸಾಧನೆಗೆ ಬರೋದಾದರೆ, ಇವನು ಈ ಸಾಧನೆಯನ್ನ ಮಾಡೋದಕ್ಕೆ ನೆರವಾಗಿದ್ದವನು ಕೌಟಿಲ್ಯ. ಅಲ್ಲಿಗೆ ಮಾರ್ಗದರ್ಶನ ಮಾಡಿದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಕೌಟಿಲ್ಯ. ಕೌಟಿಲ್ಯ ಕ್ರೂರಿಯಾಗಿದ್ದಂತಹ ಧನನಂದ, ಈ ಧನನಂದ ಏನಿದ್ದಾನೆ ಇವನು ನಂದರ ಕೊನೆಯ ದೊರೆ. ಮಹಾಪದ್ಮನಂದ, ಈ ಮಹಾಪದ್ಮನಂದ ನಂದವಂಶವನ್ನು ಸ್ಥಾಪಿಸ್ತಾನೆ. He was the founder of Nanda dynasty. Mahapadmananda, the last ruler of Nanda dynasty was Dhanananda. Cruel king, ಕ್ರೂರಿಯಾದಂತಹ ರಾಜ. ಈ ರಾಜನ ದಬ್ಬಾಳಿಕೆಯಿಂದ ಇಡೀ ಭಾರತವನ್ನೇ ಬಿಡುಗಡೆಗೊಳಿಸ್ತೀನಿ ಅನ್ನುವ ಶಪಥ ಮಾಡಿದಂತಹ ಕೌಟಿಲ್ಯ ಆಯ್ಕೆ ಮಾಡಿಕೊಂಡಿದ್ದು ಚಂದ್ರಗುಪ್ತ ಮೌರ್ಯನನ್ನು. ಅವನನ್ನು ತಕ್ಷಶಿಲೆಗೆ ಕರ್ಕೊಂಡು ಹೋಗಿ ಅವನಿಗೆ ಯೋಗ್ಯ ಶಿಕ್ಷಣ ಕೊಡ್ತಾನೆ, ಮಾರ್ಗದರ್ಶನವನ್ನ ಮಾಡ್ತಾನೆ ಕೌಟಿಲ್ಯ. ಸೊ ಕೌಟಿಲ್ಯ gave him necessary education and helped him in the establishment of Maurya dynasty. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕೌಟಿಲ್ಯ ಮಾರ್ಗದರ್ಶನ ಮಾಡ್ತಾನೆ. ಮೂರನೆಯ ಅವನ ಸಾಧನೆಗೆ ಬಂದರೆ, he built a strong army under the guidelines or under the guidance of ಕೌಟಿಲ್ಯ. ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ಬಲಿಷ್ಠವಾದಂತಹ ಸೈನ್ಯವನ್ನು ಕಟ್ತಾನೆ ಚಂದ್ರಗುಪ್ತ ಮೌರ್ಯ. ಸೊ ಚಂದ್ರಗುಪ್ತ ಮೌರ್ಯ built a strong army under the guidance of ಕೌಟಿಲ್ಯ. ಸೈನ್ಯ ಕಟ್ಟಿದ ಮೇಲೆ ಆತ ಆರಂಭದಲ್ಲಿ ಪಂಜಾಬಿನ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಗೆದ್ದುಕೊಳ್ತಾನೆ. ಪಂಜಾಬಿನ ಚಿಕ್ಕ ಚಿಕ್ಕ ರಾಜ್ಯಗಳು, ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಗೆದ್ದುಕೊಳ್ತಾನೆ. He defeated the petty rulers of Punjab. ಬರೀ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಗೆದ್ದುಕೊಳ್ಳೋದಿಲ್ಲ, and captured it. ಅವುಗಳನ್ನು ಏನು ಮಾಡ್ತಾನೆ? ವಶಪಡಿಸಿಕೊಳ್ತಾನೆ. ಹೀಗೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿ ಕೌಟಿಲ್ಯನ ಮಾರ್ಗದರ್ಶನದ ಅಡಿಯಲ್ಲಿ ಸೈನ್ಯವನ್ನು ಕಟ್ಟಿ ಪಂಜಾಬಿನ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಗೆದ್ದುಕೊಳ್ತಾನೆ. ಆ ನಂತರ ಅವನು ಮಗಧದತ್ತ ತನ್ನ ದೃಷ್ಟಿಯನ್ನ ಹಾಯಿಸ್ತಾನೆ ಹಾಗೂ ಮಗಧದ ಕ್ರೂರಿಯಾದಂತಹ ಅರಸು ಧನನಂದ, ಈ ಧನನಂದನನ್ನ ಸೋಲಿಸ್ತಾನೆ. He defeated and killed Dhanananda, the cruel ruler of Nanda dynasty. ನಂದರ ಅತ್ಯಂತ ಕ್ರೂರಿಯಾದ ದೊರೆ ಧನನಂದನನ್ನ ಸಾಯಿಸ್ತಾನೆ. ನಂದ ವಂಶ ನಿರ್ಮೂಲನೆ ಆಗುತ್ತೆ ಹಾಗೂ ಮೌರ್ಯ ಸಾಮ್ರಾಜ್ಯ ಅಲ್ಲಿ ಸ್ಥಾಪನೆ ಆಗುತ್ತೆ. ಧನನಂದನನ್ನ ಸಾಯಿಸ್ತಾನೆ, ಕೊಲ್ತಾನೆ. ಈ ಸಾಧನೆಯ ನಂತರ ನಾವು ಮತ್ತೊಂದು ಮಹತ್ವದ ಸಾಧನೆಗೆ ಬರ್ತೀವಿ. ಸೆಲ್ಯೂಕಸ್ನೊಂದಿಗೆ ಯುದ್ಧ, ವಾರ್ ವಿತ್ ಸೆಲ್ಯೂಕಸ್. ಸೆಲ್ಯೂಕಸ್ ಅನ್ನೋಣ ಯುದ್ಧ. ಹಾಗಾದ್ರೆ ಈ ಸೆಲ್ಯೂಕಸ್ ಯಾರು? ನಾವು ಲಾಸ್ಟ್ ಇಯರ್ ಅಲೆಕ್ಸಾಂಡರ್ನ ಬಗ್ಗೆ ಓದಿದ್ದೀವಿ. ಅಲೆಕ್ಸಾಂಡರ್ ಆತ ಇಡೀ ವಿಶ್ವವನ್ನೇ ಗೆದ್ಕೊಳ್ಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾನೆ ಹಾಗೂ ಭಾರತವನ್ನ ಕೂಡ ಆತ ಪ್ರವೇಶಿಸ್ತಾನೆ. ಭಾರತದ ವಾಯುವ್ಯ ಭಾಗವನ್ನು, ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾವನ್ನು ಆತ ಆಕ್ಯುಪೈ ಮಾಡ್ತಾನೆ. ಜೊತೆಯಲ್ಲಿ ತನ್ನ ಪ್ರತಿನಿಧಿಗಳನ್ನ ಈ ಪ್ರದೇಶಕ್ಕೆ ನೇಮಿಸ್ತಾನೆ ಅಲೆಕ್ಸಾಂಡರ್. ಸೊ ಅಲೆಕ್ಸಾಂಡರ್ established his supremacy over northwest part of India and appointed or nominated his representatives to rule over them. ಅವುಗಳನ್ನು ಆಳ್ವಿಕೆ ಮಾಡೋದಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ಚಂದ್ರಗುಪ್ತ ಮೌರ್ಯ conquered all these territories. ಈ ಎಲ್ಲ ಪ್ರದೇಶಗಳನ್ನ ಚಂದ್ರಗುಪ್ತ ಮೌರ್ಯ ಗೆದ್ದುಕೊಳ್ತಾನೆ ಹಾಗೂ ಅವುಗಳನ್ನು ತನ್ನ ರಾಜ್ಯಗಳಿಗೆ ಸೇರಿಸಿಕೊಳ್ತಾನೆ. ಚಂದ್ರಗುಪ್ತ ಮೌರ್ಯನ ಈ ಸಾಧನೆ ಬಹಳ ವಿಶೇಷವಾಗಿದ್ದು
ಹಾಗೂ ಒಬ್ಬನ ಕಣ್ಣನ್ನು ಕುಕ್ಕಿಸಿತು. ಯಾರದು ಕಣ್ಣನ್ನು ಕುಕ್ಕಿಸ್ಕೊಂಡವರು? ಎಸ್, ಸೆಲ್ಯೂಕಸ್. ಸೆಲ್ಯೂಕಸ್ ಯಾರು ಹಾಗಾದ್ರೆ? ಸೆಲ್ಯೂಕಸ್ ವಾಸ್ ದ ಸಕ್ಸೆಸರ್ ಆಫ್ಟರ್ ದ ಡೆತ್ ಆಫ್ ಅಲೆಕ್ಸಾಂಡರ್. Seleucus became the master of Greek Empire over Central Asia. ಮಧ್ಯ ಏಷ್ಯಾದ ಉತ್ತರಾಧಿಕಾರಿಯಾದವನು, ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದವನು ಸೆಲ್ಯೂಕಸ್. ಯಾವಾಗ ಈ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ ಚಂದ್ರಗುಪ್ತ ಮೌರ್ಯನಿಂದ ಪುನಃ ವಶವಾಯಿತೋ, ಸೆಲ್ಯೂಕಸ್ನಿಗೆ ಅನ್ನಿಸ್ತು ನಾನು ಇದನ್ನು ಗೆದ್ದುಕೊಳ್ಳಲೇಬೇಕು. ಹಾಗಾಗಿ ಸಾಮಾನ್ಯ ಶಕ ಪೂರ್ವ 305 ಬಿಫೋರ್ ಕಾಮನ್ ಇರಾ 305, Seleucus crossed Indus River and reconquered all these territories. ಪುನಃ ಗೆದ್ದುಕೊಂಡ್ಬಿಡ್ತಾನೆ. ಏನ್ ಚಂದ್ರಗುಪ್ತ ಮೌರ್ಯ ಗೆದ್ಕೊಂಡಿದ್ದ ಅದೆಲ್ಲವನ್ನ ಸೆಲ್ಯೂಕಸ್ ಮರಳಿ ಗೆದ್ದುಕೊಳ್ತಾನೆ. ಆಗ ಶುರುವಾಗುತ್ತೆ ಯುದ್ಧ, ಸೆಲ್ಯೂಕಸ್ ವರ್ಸಸ್ ಚಂದ್ರಗುಪ್ತ ಮೌರ್ಯ ಇನ್ BCE 305. ಹಾಗಾದರೆ ಯಾರು ಗೆದ್ರು? ಚಂದ್ರಗುಪ್ತ ಮೌರ್ಯ ಡಿಫೀಟೆಡ್ ಸೆಲ್ಯೂಕಸ್. ಸೆಲ್ಯೂಕಸ್ನ ಏನು ಮಾಡ್ತಾನೆ? ಸೋಲಿಸ್ತಾನೆ. ಸೋತಂತಹ ಸೆಲ್ಯೂಕಸ್ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾನೆ. Hence, Seleucus had to conclude a treaty with Chandragupta Maurya, with him. ಚಂದ್ರಗುಪ್ತ ಮೌರ್ಯನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಅಕಾರ್ಡಿಂಗ್ ಟು ದಟ್ ಟ್ರೀಟಿ, ಈ ಒಪ್ಪಂದದ ಪ್ರಕಾರ ಆತ 4 ಪ್ರಮುಖ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಡ್ತಾನೆ. ಮಧ್ಯ ಏಷ್ಯಾದ ಅತ್ಯಂತ ಪ್ರಮುಖವಾದ 4 ಸ್ಥಳಗಳು ಯಾವ್ಯಾವುದು ಅಂತ ಕೇಳಿದ್ರೆ ಕಾಬೂಲ್, ಕಾಂದಹಾರ್, ಬಲೂಚಿಸ್ತಾನ್, ಜೊತೆಯಲ್ಲಿ ಅಫಘಾನಿಸ್ತಾನ್. ಈ 4 ಪ್ರದೇಶಗಳನ್ನ ಆತ ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಡ್ತಾನೆ. ಬಹಳ ಮಹತ್ವದಿಂದ ಚಂದ್ರಗುಪ್ತ ಮೌರ್ಯನ ಅತ್ಯಂತ ಶ್ರೇಷ್ಠ ಸಾಧನೆ ಅನಿಸ್ಕೊಳ್ಳುತ್ತೆ. ಯಾವ್ಯಾವಂತ ನಕ್ಷೆಗೆ ಗಮನಿಸ್ತಾ ಇರಿ. ಫಸ್ಟ್ ಒನ್ ಕಾಬೂಲ್ ನಂತರ ನಾವು ನೋಡ್ತಾ ಇದ್ದೀವಿ ಅಫ್ಘಾನಿಸ್ತಾನ್, ಆನಂತರ ಕಾಂದಹಾರ್, ಅನಂತರ ಬಲೂಚಿಸ್ತಾನ್. ನೋಡಿ ಎಷ್ಟು ವಿಸ್ತೃತವಾದಂತಹ ಪ್ರದೇಶ. ಈ ಎಲ್ಲ ಪ್ರದೇಶಗಳನ್ನ ಸೆಲ್ಯೂಕಸ್ ಬಿಟ್ಕೊಡ್ತಾನೆ ಆ ಒಪ್ಪಂದದ ಅನ್ವಯ. ಇಷ್ಟಕ್ಕೆ ಮುಗಿಯಲ್ಲ, ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಸೆಲ್ಯೂಕಸ್. ಅಲ್ಲಿಗೆ ಚಂದ್ರಗುಪ್ತ ಮೌರ್ಯನನ್ನ ಅಳಿಯನನ್ನಾಗಿ ಬದಲಾಯಿಸಿಕೊಳ್ತಾನೆ ಸೆಲ್ಯೂಕಸ್. He also gave his daughter in marriage to ಚಂದ್ರಗುಪ್ತ ಮೌರ್ಯ. ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಡ್ತಾನೆ. ಅಲ್ಲಿಗೆ ಯುದ್ಧದ ಮೊದಲು ಬದ್ಧ ವೈರಿಗಳು, ಯುದ್ಧ ನಂತರ ಮಾವ ಅಳಿಯ. ಸೆಲ್ಯೂಕಸ್ ಮಾವ, ಚಂದ್ರಗುಪ್ತ ಮೌರ್ಯ ಅಳಿಯ ಆಗ್ತಾನೆ. ಇಷ್ಟೆಲ್ಲ ಪ್ರದೇಶವನ್ನ ಕೊಟ್ಟಿದ್ದಾನೆ, ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದಾನೆ. ಚಂದ್ರಗುಪ್ತ ಮೌರ್ಯ ಏನಾದರೂ ಕೊಡಬೇಡ್ವಾ? ಚಂದ್ರಗುಪ್ತ ಮೌರ್ಯ ಕೊಡ್ತಾನೆ. 500 ಯುದ್ಧದಲ್ಲಿ ಪಳಗಿದ ಆನೆಗಳನ್ನ ಪ್ರೆಸೆಂಟ್ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ತನ್ನ ಮಾವನಿಗೆ. ಸೊ ಚಂದ್ರಗುಪ್ತ ಪ್ರೆಸೆಂಟೆಡ್ ಹಿಮ್ ವಿತ್ 500 ಎಲಿಫೆಂಟ್ಸ್ ಟ್ರೈನ್ಡ್ ಇನ್ ವಾರ್ಫೇರ್. ಯುದ್ಧದಲ್ಲಿ ಪಳಗಿದಂತಹ ಆನೆಗಳನ್ನು ಕೊಡ್ತಾನೆ. ಈ ಪಡೆದುಕೊಳ್ಳುವ ಕ್ರಿಯೆ ಮತ್ತು ಮುಂದುವರಿಯುತ್ತೆ. ಚಂದ್ರಗುಪ್ತ ಮೌರ್ಯ 500 ಆನೆಗಳನ್ನು ಕೊಟ್ಟ ಮೇಲೆ ಸೆಲ್ಯೂಕಸ್ ಯೋಚಿಸ್ತಾನೆ, ನಮ್ಮಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗಿರಬೇಕು ಅಂತ ಹೇಳಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸ್ಕೊಡ್ತಾನೆ. ಅವನೇ ಮೆಗಾಸ್ತಾನೀಸ್. ಅಲ್ಲಿಗೆ ನೋಡಿ, ಸೆಲ್ಯೂಕಸ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಂತಹ ರಾಯಭಾರಿ, ಎಂಬಾಸಡರ್, ಅವನೇ ಮೆಗಾಸ್ತಾನೀಸ್.
ಅಲ್ಲಿಗೆ ಗಮನಿಸಿ, ಸೆಲ್ಯೂಕಸ್ ಸೆಂಟ್ ಮೆಗಾಸ್ತನೀಸ್ ಆಸ್ ಅಂಬಾಸಡರ್ ಟು ಪಾಟಲಿಪುತ್ರ ಇನ್ ದ ಕೋರ್ಟ್ ಆಫ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ರಾಯಭಾರಿಯನ್ನಾಗಿ ಕಳಿಸ್ತಾನೆ. ಕೇಳ್ತಾರೆ ಪ್ರಶ್ನೆಯನ್ನ, ಮೆಗಾಸ್ತನೀಸ್ ಯಾರು ಅಂತ. ಮೆಗಾಸ್ತನೀಸ್ ಯಾರು? ಮೆಗಾಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇದ್ದ ಸೆಲ್ಯೂಕಸ್ಸನ ರಾಯಭಾರಿ. ಗ್ರೀಕ್ ambassador or Seleucus ambassador in the court of ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಂತಹ ಗ್ರೀಕ್ ರಾಯಭಾರಿ, ಗ್ರೀಕ್ ಅಂಬಾಸಡರ್. ಹೀಗೆ ಸೆಲ್ಯೂಕಸ್ ನಡೆದಂತಹ ಯುದ್ಧ ಅನೇಕ ಬಾಂಧವ್ಯಗಳಿಗೆ, ಗ್ರೀಕ್ ಮತ್ತು ಭಾರತಗಳ ನಡುವಿನ ಬಾಂಧವ್ಯಗಳಿಗೆ ಒಂದು ಬಂಧನವಾಯಿತು, ಒಂದು ಸೇತುವೆಯಾಯಿತು ಅಂತ ನೋಡ್ತೀವಿ. ಜೊತೆಯಲ್ಲಿ ಈ ಎಲ್ಲ ಪ್ರದೇಶಗಳ ಸೇರ್ಪಡೆಯೊಂದಿಗೆ, ಮಗಧ, ಪಂಜಾಬಿನ ಸೇರ್ಪಡೆ, ಇನ್ನೂ ಅನೇಕ ದಿಗ್ವಿಜಯಗಳ ಸೇರ್ಪಡೆಯೊಂದಿಗೆ ಒಂದು ಬೃಹತ್ ರಾಜ್ಯ ಕಟ್ತಾನೆ ಚಂದ್ರಗುಪ್ತ ಮೌರ್ಯ. ಹಿ ಎಸ್ಟಾಬ್ಲಿಷ್ಡ್ ಅ ಲಾರ್ಜ್ ಎಂಪೈರ್. ಆದರೆ ಆತ ಮತ್ತೆ ಎಲ್ಲೆಲ್ಲಿ ಯುದ್ಧ ಮಾಡಿದ ಅನ್ನೋದರ ಬಗ್ಗೆ ನಮಗೆ ಸೂಕ್ತ ಆಧಾರಗಳು ಸಿಗೋದಿಲ್ಲ. ನಾವೀಗ ಕೊನೆಯ ದಿನಗಳ ಕಡೆಗೆ ಬರ್ತೀವಿ. ಚಂದ್ರಗುಪ್ತ ಮೌರ್ಯನ ಕೊನೆಯ ದಿನಗಳು. ನಾವು ಜೈನ ಧರ್ಮವನ್ನು ಓದುವಾಗ, ಜೈನ ಧರ್ಮದ ಪ್ರಚಾರವನ್ನು ಓದುವಾಗ ಅಭ್ಯಾಸ ಮಾಡಿದ್ದೀವಿ, ಉತ್ತರ ಭಾರತದಲ್ಲಿ ಒಂದು ಭಯಂಕರವಾದ ಕ್ಷಾಮ ಬರುತ್ತೆ. ಆಗ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಹಾಗೂ ಜೈನ ಸನ್ಯಾಸಿಯಾದಂತಹ ಭದ್ರಬಾಹುವಿನ ಇಚ್ಛೆಯ ಮೇರೆಗೆ ಆತ ತನ್ನ ಸಿಂಹಾಸನವನ್ನು ತ್ಯಜಿಸಿ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಹಾಗೂ ಒಂದು ಬೆಟ್ಟದಲ್ಲಿ ನೆಲೆಸ್ತಾನೆ. ಆ ಬೆಟ್ಟ ಚಂದ್ರಗಿರಿ ಬೆಟ್ಟ ಅಂತ ಅನಿಸ್ಕೊಳ್ಳುತ್ತೆ. ಒಂದು ಬಸದಿಯನ್ನ ಕಟ್ಟಿಸ್ತಾನೆ. ಆ ಬಸದಿ ಚಂದ್ರಗುಪ್ತ ಬಸದಿ ಅಂತ ಅನಿಸ್ಕೊಳ್ಳುತ್ತೆ. ತನ್ನ ಪ್ರಜೆಗಳ ಸುಖಕ್ಕಾಗಿ ಸಿಂಹಾಸನವನ್ನು ತ್ಯಾಗ ಮಾಡುತ್ತಾನೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ abdicated the throne. ತನ್ನ ಪ್ರಜೆಗಳ ಸುಖಕ್ಕಾಗಿ ಸಿಂಹಾಸನವನ್ನು ತ್ಯಜಿಸ್ತಾನೆ. and he along with ಭದ್ರಬಾಹು migrated to ಶ್ರವಣಬೆಳಗೊಳ and settled at ಚಂದ್ರಗಿರಿ. ಚಂದ್ರಗಿರಿಯಲ್ಲಿ ಆತ ಸೆಟ್ಲ್ ಆಗ್ತಾನೆ and performed ಸಲ್ಲೇಖನ. He was died by performing ಸಲ್ಲೇಖನ. ಸಲ್ಲೇಖನ ವ್ರತವನ್ನು ಆಚರಿಸಿ ಆತ ತನ್ನ ಕೊನೆಯ ದಿನಗಳನ್ನು ಕಳೀತಾನೆ ಚಂದ್ರಗುಪ್ತ ಮೌರ್ಯ. ಸಲ್ಲೇಖನ ಅಂದರೆ ಹಾಗೆ ಸಾಯುವವರೆಗೂ ಉಪವಾಸ ಇರೋದು. ಅಂತಹ ವ್ರತವನ್ನು ಆಚರಿಸ್ತಾನೆ ಚಂದ್ರಗುಪ್ತ ಮೌರ್ಯ. ಶ್ರವಣಬೆಳಗೊಳಕ್ಕೆ ಭದ್ರಬಾಹುವಿನ ಜೊತೆಗೆ ಬರ್ತಾನೆ. He along with ಭದ್ರಬಾಹು migrated to ಶ್ರವಣಬೆಳಗೊಳ and settled at ಚಂದ್ರಗಿರಿ. ಜೊತೆಯಲ್ಲಿ ಆತ ಒಂದು ಸ್ತೂಪವನ್ನು ಕಟ್ಟಿಸ್ತಾನೆ. He embraced Jainism. ಜೈನ ಧರ್ಮವನ್ನು ಆತ ಸ್ವೀಕರಿಸ್ತಾನೆ. ಜೊತೆಯಲ್ಲಿ ಚಂದ್ರಗಿರಿಯಲ್ಲಿ ನೆಲೆಸಿದ He settled at ಚಂದ್ರಗಿರಿ hills. ಸಲ್ಲೇಖನ ವ್ರತವನ್ನು ಕೈಗೊಳ್ತಾನೆ. He died by performing ಸಲ್ಲೇಖನ ವ್ರತ about in 300 BCE before ಕಾಮನ್ era. ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಆತ ಸಲ್ಲೇಖನ ವ್ರತವನ್ನು ಆಚರಿಸಿ ಮರಣವನ್ನು ಹೊಂದುತ್ತಾನೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಕಟ್ಟಿಸಿದಂತಹ ಬಸದಿ ಏನಿದೆ ಅದು ಚಂದ್ರಗುಪ್ತ ಬಸದಿ ಅಂತ ಹೆಸರಾಗುತ್ತೆ. ಆತ ನೆಲೆಸಿದಂತಹ ಪ್ರದೇಶ ಏನಿದೆ ಅದು ಚಂದ್ರಗಿರಿ ಹಿಲ್ ಅಂತ ಬದಲಾಗುತ್ತೆ. ದ ಹಿಲ್ ಆನ್ ವಿಚ್ ಹಿ ಸ್ಟೇಡ್ is known Chandragiri Hills or Chandragiri, and the temple built by Chandragupta Maurya as Chandragupta Basadi. ಹೀಗೆ ತನ್ನ ಪ್ರಜೆಗಳ ಕ್ಷೇಮಕ್ಕಾಗಿ ತನ್ನ ಸಿಂಹಾಸನವನ್ನು ತ್ಯಾಗ ಮಾಡಿ ಸಲ್ಲೇಖನ ವ್ರತವನ್ನು ಆಚರಿಸಿ ಒಬ್ಬ ಮಾದರಿ ರಾಜ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ ಚಂದ್ರಗುಪ್ತ. ಆತ ನೆಲೆಸಿದಂತಹ ಶ್ರವಣಬೆಳಗೊಳದ ಪ್ರದೇಶವನ್ನು ನಾವಿಲ್ಲಿ ಒಂದು ಫೋಟೋಗ್ರಫಿಯನ್ನು ನೋಡ್ತಾ ಇದ್ದೀವಿ. ಹೀಗೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ, ಅವನ ಸಾಧನೆಯ ಬಗ್ಗೆ ತಿಳ್ಕೊಂಡ ನಂತರ ಇಷ್ಟು ವಿಷಯ ನಿಮಗೆ ನೆನಪಲ್ಲಿರಲಿ. ಚಂದ್ರಗುಪ್ತ ಮೌರ್ಯ ಅಂದ್ಕೂಡಲೇ ಸ್ಥಾಪಕ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಯಾರು ಸಹಾಯ ಮಾಡಿದರು? ಕೌಟಿಲ್ಯ. ಕೌಟಿಲ್ಯನ ಮಾರ್ಗದರ್ಶನ ಇತ್ತು. ಸೈನ್ಯ ಕಟ್ಟಿದ, ಪಂಜಾಬಿನ ಪ್ರದೇಶಗಳನ್ನು ಗೆದ್ದುಕೊಂಡ, ಮಗಧದ ರಾಜ, ಕ್ರೂರಿ ರಾಜ ಧನನಂದನನ್ನು ಸೋಲಿಸಿದ, ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿದ, ನಂದವಂಶವನ್ನು ನಿರ್ಮೂಲನಗೊಳಿಸಿದ. ಅಲೆಕ್ಸಾಂಡರ್ ಗೆದ್ದುಕೊಂಡಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದರಿಂದ ಸೆಲ್ಯೂಕಸ್ ಆಕ್ರಮಣ ಮಾಡ್ತಾನೆ, ಸೋಲ್ತಾನೆ.
ಕಾಬೂಲ್, ಕಾಂದಹಾರ್, ಅಫ್ಘಾನಿಸ್ತಾನ್, ಬಲೂಚಿಸ್ತಾನಗಳನ್ನು ಬಿಟ್ಟುಕೊಡ್ತಾನೆ. ಇಬ್ಬರ ನಡುವೆ ಸ್ನೇಹ ಬೆಸೆಯುತ್ತೆ. ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಸೆಲ್ಯೂಕಸ್. ಅದಕ್ಕೆ ಪ್ರತಿಯಾಗಿ 500 ಆನೆಗಳನ್ನು ಕೊಡ್ತಾನೆ ಚಂದ್ರಗುಪ್ತ ಮೌರ್ಯ. ಇವರಿಬ್ಬರ ಸ್ನೇಹ ಸಂಬಂಧ ಶಾಶ್ವತವಾಗಬೇಕು ಅಂತ ಮೆಗಾಸ್ತನಿಸ್ನ ರಾಯಭಾರಿಯಾಗಿ ಕಳಿಸಿಕೊಡ್ತಾನೆ ಸೆಲ್ಯೂಕಸ್. ಜೊತೆಯಲ್ಲಿ ಇನ್ನೂ ಅನೇಕ ದಿಗ್ವಿಜಯಗಳ ಮೂಲಕ ಬೃಹತ್ ರಾಜ್ಯ ಕಟ್ತಾನೆ ಚಂದ್ರಗುಪ್ತ ಮೌರ್ಯ. ಕೊನೆಯ ದಿನಗಳನ್ನು ಶ್ರವಣಬೆಳಗೊಳದಲ್ಲಿ ಕಳಿತಾನೆ. ಸಲ್ಲೇಖನ ವ್ರತ ಆಚರಿಸ್ತಾನೆ. ಹಾಗೂ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಆತ ಸಲ್ಲೇಖನ ವ್ರತವನ್ನು ಆಚರಿಸಿ ಕೊನೆಯುಸಿರೆಳುತ್ತಾನೆ. ಹಾಗೂ ತನ್ನ ಪ್ರಜೆಗಳಿಗಾಗಿ, ತನ್ನ ಪ್ರಜೆಗಳ ದುಃಖದ ನಿವಾರಣೆಗಾಗಿ, ಕ್ಷಾಮದ ನಿವಾರಣೆಗಾಗಿ ತನ್ನ ಪ್ರಾಣವನ್ನು ಬಲಿಕೊಟ್ಟ ಒಬ್ಬ ಮಾದರಿ ರಾಜ ಅನಿಸ್ಕೊಳ್ತಾನೆ ಚಂದ್ರಗುಪ್ತ ಮೌರ್ಯ. ನಾವೀಗ ಪಾಠದ ಮುಂದುವರೆದ ಭಾಗವಾಗಿ ಕೌಟಿಲ್ಯನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೌಟಿಲ್ಯನಿಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಕೌಟಿಲ್ಯನನ್ನ ಚಾಣಕ್ಯ, ಜೊತೆಯಲ್ಲಿ ವಿಷ್ಣುಗುಪ್ತ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಕೌಟಿಲ್ಯನನ್ನು ಕರೀತಾರೆ. ಯಾರು ಕೌಟಿಲ್ಯ ಅನ್ನುವ ಪ್ರಶ್ನೆ ಬಂದಾಗ ಪ್ರಾಚೀನ ಭಾರತದಲ್ಲಿ ಹೀಗೇನೆ ಬರೀಬೇಕು. ಪ್ರಾಚೀನ ಭಾರತದ ಹೆಸರಾಂತ ರಾಜನೀತಿ ನಿಪುಣ. ಕೌಟಿಲ್ಯ ಯಾರು ಅಂತ ಕೇಳಿದ್ರೆ ಹೀಗೇನೆ ಬರೀಬೇಕು. ಬೇರೆ ಬೇರೆ ರೀತಿ ಉತ್ತರ ಬರೀಬಹುದು, ಆದರೆ ಇದು ಸರಿಯಾದ ಉತ್ತರ. ಅ ಫೇಮಸ್ ಸ್ಟೇಟ್ಸ್ಮನ್ ಆಫ್ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಹೆಸರಾಂತ ರಾಜನೀತಿ ನಿಪುಣನೇ ಕೌಟಿಲ್ಯ. ಕೌಟಿಲ್ಯನಿಗೆ ನಾವು ಆಲ್ರೆಡಿ ನೋಡಿದ್ದೀವಿ. ಚಾಣಕ್ಯ ಮತ್ತು ವಿಷ್ಣುಗುಪ್ತ, ಅದರ್ ನೇಮ್ಸ್ ಆಫ್ ಕೌಟಿಲ್ಯ. ಆಲ್ಸೋ ಕೌಟಿಲ್ಯ wrote ಅರ್ಥಶಾಸ್ತ್ರ ಇನ್ ಸಂಸ್ಕೃತ್. ಕೌಟಿಲ್ಯ ಅರ್ಥಶಾಸ್ತ್ರ ಎಂಬ ಅತ್ಯಂತ ಅದ್ಭುತವಾದ ಕೃತಿಯನ್ನ ಸಂಸ್ಕೃತದಲ್ಲಿ ಬರೆದಾನೆ. ಮೂಲ ಭಾಷೆ ನೆನಪಲ್ಲಿಟ್ಟುಕೊಂಡಿರಿ. ಅರ್ಥಶಾಸ್ತ್ರ ಮೂಲ ಭಾಷೆ ಸಂಸ್ಕೃತ. ಅತ್ಯಂತ ಜನಪ್ರಿಯವಾದಂತಹ ಕೃತಿ ಅನಿಸಿಕೊಂಡಿದೆ ಅರ್ಥಶಾಸ್ತ್ರ. ಇದೊಂದು ರಾಜನೀತಿ ಗ್ರಂಥ. ಆನಂತರ ನಾವು ಈ ಅರ್ಥಶಾಸ್ತ್ರದ ಶೋಧನೆಯ ಬಗ್ಗೆ ನಂತರದಲ್ಲಿ ಅಭ್ಯಾಸ ಮಾಡೋಣ. ಕೌಟಿಲ್ಯನ ಅತ್ಯಂತ ಅದ್ಭುತವಾದಂತಹ ಕೆಲಸ ಅಂದರೆ he played an important role in dethronement of Nanda dynasty. ನಂದ ಸಾಮ್ರಾಜ್ಯವನ್ನ ಪದಚ್ಯುತಗೊಳಿಸುವಲ್ಲಿ ಕೌಟಿಲ್ಯನ ಪಾತ್ರ ಪ್ರಮುಖವಾಗಿತ್ತು. ಅದರ ಜೊತೆಯಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಅವನ ಪಾತ್ರ ತುಂಬಾ ಮಹತ್ವದ್ದಾಗಿತ್ತು. ನಾವು ನಂದ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದೀವಿ. ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದದು ಆಗಿತ್ತು ಆ ಕಾಲದಲ್ಲಿ. ಅದನ್ನು ಪದಚ್ಯುತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ ಕೌಟಿಲ್ಯ. ಈ ಅರ್ಥಶಾಸ್ತ್ರದ ಶೋಧನೆಯ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಈ ಅರ್ಥಶಾಸ್ತ್ರದ ಶೋಧನೆಯಾಗಿದ್ದು ನಮ್ಮ ಮೈಸೂರಿನಲ್ಲಿ ಒಂದು ಲೈಬ್ರರಿ ಇದೆ. ನಾವಲ್ಲಿ ನೋಡ್ತಾ ಇದ್ದೀವಲ್ಲ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಅದರ ಹೆಸರು. ಮೈಸೂರಿನ ಲೈಬ್ರರಿಯ ಪೂರ್ವದಲ್ಲಿ ನಾವೊಂದು ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ತಕ್ಷಶಿಲೆಯ ಆಚಾರ್ಯನಾಗಿ ಕೂಡ ಇದ್ದ ಕೌಟಿಲ್ಯ ಹಾಗೂ ಸೂಕ್ತ ತರಬೇತಿಯನ್ನು ಕೊಟ್ಟಿದ್ದ ಚಂದ್ರಗುಪ್ತ ಮೌರ್ಯನಿಗೆ. ಅದನ್ನು ಆರಂಭದಲ್ಲಿ ನಾವು ನೋಡಿದ್ದೀವಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅಧ್ಯಯನ ಮಾಡುವಾಗ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೈಬ್ರರಿ, ಈ ಲೈಬ್ರರಿಯಲ್ಲಿ 1905ರಲ್ಲಿ ಅರ್ಥಶಾಸ್ತ್ರ ಈ ಗ್ರಂಥದ ಶೋಧ ಶೋಧಿಸಿದವರು ಗ್ರಂಥಪಾಲಕರಾಗಿದ್ದಂತಹ ಶ್ಯಾಮಶಾಸ್ತ್ರಿ. ಇವರು ಅರ್ಥಶಾಸ್ತ್ರ ಗ್ರಂಥವನ್ನು ಶೋಧಿಸ್ತಾರೆ ಹಾಗೂ 1909ರಲ್ಲಿ ಇದರ ಇಂಗ್ಲಿಷ್ ಆವೃತ್ತಿಯನ್ನ ಅವರು ಪ್ರಕಟಿಸ್ತಾರೆ. ಹೀಗೆ ಅಜ್ಞಾತವಾಸದಲ್ಲಿದ್ದಂತಹ ಅರ್ಥಶಾಸ್ತ್ರ ಲೋಕಾರ್ಪಣೆಗೊಳ್ಳುತ್ತೆ ಮೈಸೂರಿನಲ್ಲಿ. ಹಾಗೂ ಮೈಸೂರಿನಲ್ಲಿ ಗ್ರಂಥಪಾಲಕರಾಗಿದ್ದಂತಹ ಶ್ಯಾಮಶಾಸ್ತ್ರಿ ಅದನ್ನ ಮೂಲ ಸಂಸ್ಕೃತದಲ್ಲಿದ್ದಂತಹ ಅರ್ಥಶಾಸ್ತ್ರವನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿ ಪ್ರಕಟಿಸ್ತಾರೆ. ಹೀಗೆ ಅರ್ಥಶಾಸ್ತ್ರ ಲೋಕಾರ್ಪಣೆಗೊಳ್ಳುತ್ತೆ. ನಾವೆಲ್ಲ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತಹ ವಿಷಯ, ಅತ್ಯಂತ ಶ್ರೇಷ್ಠ ಕೃತಿ ಅರ್ಥಶಾಸ್ತ್ರದ ಶೋಧನೆಯಲ್ಲಿ ಕನ್ನಡಿಗರ ಮೈಸೂರಿನ ಪಾತ್ರ ಕೂಡ ಇದೆ ಅಂತ ನಾವು ಮುಂದುವರೆದು ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ 3 ಪ್ರಮುಖವಾದ ವಿಚಾರಗಳಿದ್ದಾವೆ. There are mainly 3 parts
ಫಸ್ಟ್ ಪಾರ್ಟ್, ಈ ಮೊದಲನೆಯ ಭಾಗ ಏನಿದೆ ಅರ್ಥಶಾಸ್ತ್ರದ್ದು, ಅದು ರಾಜನ ಸಲಹಾ ಸಮಿತಿ, ಸರ್ಕಾರದ ಬಗ್ಗೆ ಹೇಳುತ್ತೆ. ದ ಫಸ್ಟ್ ಪಾರ್ಟ್ ಡೀಲ್ಸ್ ವಿತ್ ಕಿಂಗ್ ಆ್ಯಂಡ್ ಹಿಸ್ ಕೌನ್ಸಿಲ್ ಆ್ಯಂಡ್ ಗವರ್ನಮೆಂಟ್. ಅರ್ಥಶಾಸ್ತ್ರವನ್ನು ನಾವು 3 ಭಾಗವಾಗಿ ವಿಂಗಡಿಸಿಕೊಂಡ್ರೆ, ಮೊದಲನೆಯ ಭಾಗ ರಾಜ ಹೇಗಿರಬೇಕು, ಅವನಿಗೆ ಸಲಹೆ ಕೊಡುವ ಮಂತ್ರಿಗಳು ಹೇಗಿರಬೇಕು, ಹಾಗೂ ಸರ್ಕಾರ ಹೇಗಿರಬೇಕು, ಈ ಮಾಹಿತಿಯನ್ನು ಕೊಡುತ್ತೆ ಮೊದಲನೆಯ ಭಾಗ. ಎರಡನೆಯ ಭಾಗಕ್ಕೆ ಬಂದರೆ, ಅರ್ಥಶಾಸ್ತ್ರದ ಎರಡನೆಯ ಭಾಗಕ್ಕೆ ಬರೋಣ. ಸೆಕೆಂಡ್ ಪಾರ್ಟ್ ಅಲ್ಲಿ, ದ ಸೆಕೆಂಡ್ ಪಾರ್ಟ್ ಡೀಲ್ಸ್ ವಿತ್ ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಲಾಸ್. ಎರಡನೆಯ ಭಾಗ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳ ಬಗ್ಗೆ ಹೇಳುತ್ತೆ. ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾಸ್. ಕ್ರಿಮಿನಲ್ ಕಾನೂನುಗಳು ನಮಗೆ ಗೊತ್ತಿದೆ, ಕೊಲೆ, ಸುಲಿಗೆ, ದರೋಡೆ, ಹತ್ಯೆ, ಇವುಗಳಿಗೆ ಸಂಬಂಧಪಟ್ಟಂತಹ ಕಾನೂನು ಅಪರಾಧಿ ಕಾನೂನು. ಲೇವಾದೇವಿ ವ್ಯವಹಾರ, ಸಣ್ಣ ಪುಟ್ಟ ಗಡಿ ಸಮಸ್ಯೆ, ಇವೆಲ್ಲ ಏನು ಬರುತ್ತೆ ಹೇಳಿ, ಸಿವಿಲ್ ಲಾದಲ್ಲಿ ಬರುತ್ತೆ. ನಾಗರಿಕ ಕಾನೂನು, ಇವೆರಡನ್ನೂ ಒಳಗೊಂಡಂತಹ ಎರಡನೆಯ ಭಾಗ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾಸ್. ಮೂರನೆಯ ಭಾಗಕ್ಕೆ ಬಂದರೆ, ದ ಥರ್ಡ್ ಪಾರ್ಟ್ ಡೀಲ್ಸ್ ವಿತ್ ಇಂಟರ್ ಸ್ಟೇಟ್ ಲಾಸ್. ಅಂತರ್ರಾಜ್ಯಗಳು, ಇವತ್ತಿನ ಅಂತರ್ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ದೇಶಗಳ ನಡುವೆ ಹೇಗಿರಬೇಕು ಕಾನೂನು, ಯಾವ ರೀತಿಯ ಕಾನೂನುಗಳು ಎರಡು ದೇಶಗಳ ನಡುವೆ ಸಮಸ್ಯೆ ಬಂದಾಗ ಪರಿಹರಿಸಿಕೊಳ್ಳೋದಕ್ಕಿರಬೇಕು. ಇಂಟರ್ ಸ್ಟೇಟ್ ಲಾಸ್. ಡಿಪ್ಲೊಮಸಿ, ಇವತ್ತು ಇಡೀ ಪ್ರಪಂಚವನ್ನು ಆಳ್ತಾ ಇರುವಂತಹ ಅದ್ಭುತವಾದ ವಿಚಾರ ರಾಯಭಾರ ನೀತಿ. ಡಿಪ್ಲೊಮಸಿ ಆ್ಯಂಡ್ ವಾರ್. ಯುದ್ಧ, ರಾಜನೀತಿ, ರಾಯಭಾರ ನೀತಿ, ಅಂತರ್ರಾಜ್ಯ ಕಾನೂನು, ಹೀಗೆ ಒಂದು ಮಾದರಿ ರಾಜಕೀಯ ಸಂಹಿತೆಯಾಗಿ ಗೋಚರಿಸುತ್ತೆ ಅರ್ಥಶಾಸ್ತ್ರ. ಜೊತೆಯಲ್ಲಿ ಅರ್ಥಶಾಸ್ತ್ರದಲ್ಲಿ ನಾವು ಒಂದು ಥೇರಿಯನ್ನು ನೋಡ್ತೀವಿ, ಸಪ್ತಾಂಗ ಸಿದ್ಧಾಂತ ಅಂತ. ಅರ್ಥಶಾಸ್ತ್ರ ಔಟ್ಲೈನ್ಸ್ 7 limbs ಆಫ್ ಸ್ಟೇಟ್. ರಾಜ್ಯದ 7 ಅಂಗಗಳ ಬಗ್ಗೆ ಹೇಳುತ್ತೆ. ಆ 7 ಅಂಗಗಳಿದ್ರೆ ಮಾತ್ರ ಅದೊಂದು ಸಮರ್ಥ ರಾಜ್ಯ ಅನಿಸ್ಕೊಳ್ಳುತ್ತೆ. ಅವತ್ತು ಹೇಳಿದ ಅರ್ಥಶಾಸ್ತ್ರದ ಈ ವಿಚಾರ ಇವತ್ತಿಗೂ ಸತ್ಯ, ನಾಳೆಗೂ ಸತ್ಯ. ಹಾಗಾದ್ರೆ ಯಾವ್ಯಾವುದದು ಸಪ್ತಾಂಗಗಳು? ಒಂದು ರಾಜ್ಯ ಅಂದರೆ ಅಲ್ಲಿ ಒಬ್ಬ ಮುಖ್ಯಸ್ಥ ಇರಬೇಕು. ಯಾರವನು? ರಾಜ. ಕಿಂಗ್ಶಿಪ್ ಮೊದಲನೇದು. ರಾಜನಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವುದಕ್ಕೆ ಒಂದು ಮಂತ್ರಿ ಮಂಡಳ ಇರಬೇಕು. ಅದೇ ಎರಡನೆಯ ಭಾಗ, ಮಂತ್ರಿ, ಕೌನ್ಸಿಲ್ ಅಂತ ಕರಿತೀವಿ. ಈ ರಾಜ ಮತ್ತು ಮಂತ್ರಿ ಹಾಗೂ ಇಡೀ ರಾಜ್ಯಕ್ಕೆ ರಕ್ಷಣೆ ಬೇಕು. ಅದನ್ನೇ ನಾವು ದುರ್ಗ ಅಥವಾ ಕೋಟೆ ಅಂತ ಕರಿತೀವಿ. ಕಿಂಗ್ಶಿಪ್, ಕೌನ್ಸಿಲ್, ಫೋರ್ಟ್. ದುರ್ಗದ ಜೊತೆಯಲ್ಲಿ ಹಣದ ಬಲ ಬೇಕು. ಕೋಶ, ಟ್ರೆಸರಿ, ಅದು ಇಂಪಾರ್ಟೆಂಟ್. ರಾಜ ಬೇಕು, ಸಲಹೆ ಕೊಡುವುದಕ್ಕೆ ಮಂತ್ರಿಗಳು ಬೇಕು, ರಕ್ಷಣೆಗೆ ಕೋಟೆ ಬೇಕು, ಆಡಳಿತ ಮಾಡೋದಕ್ಕೆ ಹಣ ಬೇಕು. ರಕ್ಷಣೆಗೆ ಕೋಟೆ ಒಂದಿದ್ರೆ ಸಾಲದು, ಸೈನ್ಯ ಬೇಕು, ಬಲ ಬೇಕು, ಆರ್ಮಿ. ಇವೆಲ್ಲ ಇದ್ರೂ ಕೆಲವೊಮ್ಮೆ ಶತ್ರು ನಮಗಿಂತ ಬಲಿಷ್ಠನಾಗಿದ್ರೆ ನಾವು ಮಿತ್ರನನ್ನ ಹುಡುಕಬೇಕು. ಅದನ್ನೇ ನಾವಿಲ್ಲಿ ಅಂತ ಕರಿತೀವಿ ಮಿತ್ರ, ಅಲಾಯ್ಸ್. ತನ್ನ ಜೊತೆಗೆ ಯುದ್ಧಕ್ಕೆ ನಿಲ್ಲುವಂಥವನು, ಅವನನ್ನು ನಾವು ಮೊದಲೇ ಗುರುತು ಮಾಡಿಟ್ಕೊಳ್ಬೇಕು. ಮಿತ್ರ. ಇವುಗಳ ಜೊತೆಯಲ್ಲಿ ಜನ ಬೇಕು, ಭೂಮಿ ಬೇಕು. ಅದುವೇ ಜನಪದ, ಪಾಪ್ಯುಲೇಷನ್ ಆ್ಯಂಡ್ ಲ್ಯಾಂಡ್. ದೀಸ್ ಆರ್ ದ 7 limbs ಆಫ್ ಅ ಸ್ಟೇಟ್. ಚಾಣಕ್ಯನ ಪ್ರಕಾರ ಸಪ್ತಾಂಗ ಸಿದ್ಧಾಂತ ಹೇಳುತ್ತಿದ್ದಾನೆ, ರಾಜ, ಮಂತ್ರಿ, ದುರ್ಗ, ಕೋಶ, ಬಲ, ಮಿತ್ರ, ಜನಪದಗಳಿರಬೇಕು. ಆಗಲೇ ಅದೊಂದು ಪ್ರಬಲ ರಾಜ್ಯ ಅನಿಸ್ಕೊಳ್ಳುತ್ತೆ. ಇವತ್ತಿಗೂ ಇದು ಸತ್ಯ. ಹೀಗೆ ಕೌಟಿಲ್ಯ
ಚಾಣಕ್ಯ ವಿಷ್ಣುಗುಪ್ತ ಎಂಬ ನಾಮಧೇಯನಾಗಿ ಬಹಳ ಅದ್ಭುತವಾದಂತಹ ರಾಜಕೀಯ ವಿಚಾರಗಳನ್ನು ತನ್ನ ಅರ್ಥಶಾಸ್ತ್ರದಲ್ಲಿ ಕೊಟ್ಟಿದ್ದಾನೆ. ಆ ನಂತರ ನಾವು ಈ ಭಾಗದ ಕೊನೆಯ ವಿಷಯಕ್ಕೆ ಬರೋಣ. ಚಂದ್ರಗುಪ್ತ ಮೌರ್ಯನ ನಂತರದಲ್ಲಿ ದ ಸಕ್ಸೆಸರ್ ಆಫ್ ಚಂದ್ರಗುಪ್ತ ಮೌರ್ಯ ವಾಸ್ ಬಿಂದುಸಾರ. ಬಿಂದುಸಾರ ರೂಲ್ಡ್ ಫ್ರಮ್ ಬಿಫೋರ್ ಕಾಮನ್ ಇರಾ 300 to 373. ಬಿಂದುಸಾರನ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಸಿಗಲ್ಲ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ವಿಚಾರ, ಅಮಿತ್ರಾಘಾತ ಅನ್ನುವ ಹೆಸರು ಯಾರಿಗಿತ್ತು ಅಂತ ನೆನಪಲ್ಲಿ ಇಟ್ಕೊಂಡಿರಿ. ಎಲ್ಲೋ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗ್ಬೋದು. ಅಮಿತ್ರಾಘಾತ ಅಂತ ಹೆಸರಾಗಿದ್ದವನು ಬಿಂದುಸಾರ. ಇವನ ನಂತರ ಅಶೋಕ ಸಿಂಹಾಸನಕ್ಕೆ ಬರ್ತಾನೆ. ಅಶೋಕನ ತಂದೆ ಬಿಂದುಸಾರ ಅಥವಾ ಬಿಂದುಸಾರನ ಮಗ ಅಶೋಕ. ಹೀಗೆ ನಾವು ಚಂದ್ರಗುಪ್ತ ಮೌರ್ಯನಿಂದ ಬಿಂದುಸಾರನವರೆಗಿನ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಈ ಭಾಗದಲ್ಲಿ. ಮುಂದಿನ ಭಾಗದಲ್ಲಿ ಅತ್ಯಂತ ಮಹತ್ವದ ಅಶೋಕನ ಜೀವನ, ಅವನ ಸಾಧನೆ, ಬೌದ್ಧ ಧರ್ಮಕ್ಕೆ ಅವನ ಕೊಡುಗೆ, ಹೇಗೆ ಅವನು ಗ್ರೇಟ್ ಅನಿಸಿಕೊಂಡ, ಈ ಎಲ್ಲ ವಿಚಾರಗಳನ್ನು ಮುಂದಿನ ಸರಣಿಯಲ್ಲಿ ತಿಳ್ಕೊಳ್ಳೋಣ. ಮುಂದಿನ ಸರಣಿಯನ್ನು ನಿರೀಕ್ಷಿಸ್ತಾ ಇದ್ದೀವಿ. ಅಲ್ಲಿಯವರೆಗೂ ಟೇಕ್ ಕೇರ್. ಧನ್ಯವಾದಗಳು.